ಏನು ಗುರುದು ಟ್ರಾಫಿಕ್ಕು. ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್. ಏನಾದ್ರು ಕೋಲ್ಡ್ ಇರುತ್ತೆ ಅಂದ್ಕೊಂಡ್ರೆ ಎಷ್ಟು ಬಿಸಿ ಹೊಡಿತೈತೆ. ಇಲ್ಲಿ ಲೆಫ್ಟ್ ಸೈಡ್ ಅನ್ನೋದೇ ಇಲ್ಲ, ಹೋಗ್ರಿ. ಇಲ್ಲಿ ಗಾಳಿ ತಣ್ಣಗೆ ಐತೆ, ಆದರೆ ಬಿಸಿಲು ಹಂಗೆ ಹೊಡಿತೈತೆ. ಸೊ ವಿಷಯಕ್ಕೆ ಬರೋಣ. ಇವಾಗ ನಾವು ಹೋಗ್ತಾ ಇರೋದು ನಾನು ಬಾಬಾಬುಡನ್ಗಿರಿ, ಅದರ ಹೆಸರು ಇನ್ನೊಂದು ಹೆಸರು ಇದೆ ದತ್ತಗಿರಿ ಅಂತಾನು ಕರೀತಾರೆ. ಇವಾಗ ಅದೇ ಬೆಟ್ಟಕ್ಕೆ ನಾನು ಹೋಗ್ತಾ ಇರೋದು, ಪೀಕ್ ಪಾಯಿಂಟ್ಗೆ. ಎಲ್ಲ ಮುಳಿಯನಗಿರಿಗೆ ಸೇರುತ್ತೆ. ಮುಳಿಯನಗಿರಿ ಒಂದು ಪಾರ್ಟ್, ಬಾಬಾಬುಡನ್ಗಿರಿ, ದತ್ತಗಿರಿ. ನೋಡಿ ಇಲ್ಲಿ ಈ ತರ ಕೆಮ್ಮನಗುಂಡಿ, ದತ್ತಪೀಠ, ಪಾರ್ಕಿಂಗ್. ಮುಳಿಯನಗಿರಿ ಸಿದ್ದಲಿಂಗಗಿರಿ ಬಂದು ಟ್ರೆಕ್ಕಿಂಗ್ ಇದೆ. ಸೊ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ, ಮುಳಿಯನಗಿರಿಗೆ ಹೋಗ್ತಾ ಇರೋದು. ರೋಡ್ ಕನ್ಸ್ಟ್ರಕ್ಟ್ ಆಗ್ತಾ ಐತೆ, ನಾವಲ್ಲಿ ಒಳಗಡೆ ಹೋಗಲ್ಲ. ಮುತ್ತುಗೂ ಪೆಟ್ರೋಲ್ ಹಾಕ್ಸಾಯ್ತು, ಫುಡ್ ಕೊಡ್ಸಾಯ್ತು. ಇವಾಗ ನಮಗೂ ಫುಡ್ಡುಗೆ ಟೈಮು. ಬೆಟ್ಟಗಳು ನೋಡ್ರಿ, ಬೆಟ್ಟಗಳನ್ನ ಹೆಂಗೆ ಕಾಣಿಸ್ತೈತೆ. ಓವರ್ ಎಕ್ಸೈಟ್ಮೆಂಟು, ನಿಲ್ತಾ ಇಲ್ಲ. ಅದು ವೆಜ್ ಹೋಟ್ಲಿಲ್ಲ, ಎಲ್ಲ ನಾನ್ ವೆಜ್. ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ 18 ಕಿಲೋಮೀಟರ್. ಏನಿದೆ ನೋಡಿ ಗುರು ಲ್ಯಾಂಡ್ಸ್ಕೇಪು. ಕರ್ನಾಟಕ ಹೈಯೆಸ್ಟ್ ಪೀಕ್ ನಾವು ಹೋಗ್ತಾ ಇರೋದು. ಎಕ್ಸೈಟ್ಮೆಂಟ್ ಒಂದು ಲೆವೆಲಲ್ಲಿ ಇರುತ್ತೆ, ಆದ್ರೆ ಫಾಗ್ ಮುಚ್ಕೊಂಡ್ರೆ ಏನೇನು ಎಕ್ಸೈಟ್ಮೆಂಟ್ ಇರಲ್ಲ. ಅಷ್ಟೇ. ಫಾಗ್ ಮುಚ್ಕೊಳ್ದಿರ ಇದ್ರೆ ಒಳ್ಳೇದು, ಬಚ್ಚಾವು. ಇವಾಗಿರೋ ಬಿಸಿಲಿಗೆ ಫಾಗ್ ಮುಚ್ಚಿರಲ್ಲ. ಹೈ ಆಲ್ಟಿಟ್ಯೂಡ್ ಇರೋದು. ನೋಡೋಣ. ಅದು ಹಿಲ್ ಸ್ಟೇಷನ್ ಸ್ಟಾರ್ಟ್ ಆಗಿದೆ. ಬೆಟ್ಟ ಹತ್ತೋ ರೇಂಜಲ್ಲಿ ಇದ್ದೀವಿ ಇವಾಗ ನಾವು. ನೋಡ್ತಾ ಇರೋಂಗೆ ಇವ್ರು ಜಾಸ್ತಿ ಬೈಕರ್ಸು. ಸಿರಿಮನೆ ಕಾಫಿ, ಅದೇ ಸಿರಿಮನೆ ಕಾಫಿ, ಸಿರಿ ಕಾಫಿ ಮನೆ. ವೆಹಿಕಲ್ಸ್ ಇಲ್ಲ ಅಂದಿದ್ರೆ ಮಾತ್ರ ಅಲ್ಲ, ವೀಕ್ ಡೇಸಲ್ಲೇ ಈ ಮಟ್ಟಿಗೆ ವೆಹಿಕಲ್ಸು. ಏನಾರ ನಾನು ವೀಕೆಂಡ್ಸ್ ಬಂದಿದ್ರೆ ನನ್ನ ಗತಿ ಏನು ಆಗಬೇಕಿತ್ತು. ಅಲ್ಲಿ ನೀವು ನೋಡ್ಬಿಟ್ಟಂಗೆ 10 ರೂಪಾಯಿ ಇಸ್ಕೊಂತಾರೆ ಎಂಟ್ರಿ ಫೀಸ್. 2 ವೀಲರ್ಸ್ಗೆ 10 ರೂಪಾಯಿ, 4 ವೀಲರ್ಸ್ಗೆ ಎಷ್ಟು ಅಂತ ಐ ಡೋಂಟ್ ಹ್ಯಾವ್ ಎನ್ ಐಡಿಯಾ, ಬಟ್ ಡಬಲ್ ಇರುತ್ತೆ. 20 ಇಲ್ಲ 40 ಆ ಥರ ಇರುತ್ತೆ. ವೆಲ್ಕಮ್ ಟು ಚಿಕ್ಕಮಗಳೂರು, ಕಾಫಿ ನಾಡಿಗೆ. ಏನ್ ಗುರು ಹಿಂಗ್ ಮಾಡ್ತೈತೆ ಇದು? ಏನಿದೆ ಗುರು, ಆಗಿದ್ದಿದ್ರೆ ಹಿಂಗಿರೋದು ಗುರು. ಇದು ಚಿಂದಿ ಆಗಿರೋದು ಫಾಗ್ ಇದ್ದಿದ್ರೆ. ಸದ್ಯ ನಂಗೆ ವ್ಯೂ ಓಪನ್ ಆಗಿರುತ್ತೆ, ಅದು ಬೆಸ್ಟ್. ಹೇಳ್ಬೇಕು ಅಂದ್ರೆ ವ್ಯೂ ಓಪನ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್. ಏನ್ ಸ್ಮೆಲ್ ಗುರು ಸ್ನೇಹಿತರೆ. ಸ್ವರ್ಗ ಕೊಟ್ಟೋಯ್ತೀರಾ ನೀವು ಒಂದೇ ಸರಿ. ಇಲ್ಲಿ ಮಿಸ್ ಆದ್ರೆ ಎಲ್ಲೋಯ್ತೀರಾ ಗೊತ್ತಿಲ್ಲ, ಮಿಸ್ ಆಗಿಲ್ಲ ಅಂದ್ರೆ ಈ ಫೀಲ್ ಅಲ್ಲಿ ಸ್ವರ್ಗ ಕೊಟ್ಟೋಯ್ತೀರಾ. ಹೋಮ್ ಸ್ಟೇಗಳಿಗೆಲ್ಲ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಜೊತೆ ಗುಂಪಾಗಿ ಬಂದ್ರೆ ಸೂಪರ್ ಆಗಿರುತ್ತೆ. ಸೋಲೋ ಬಂದ್ರೆ ಏನ್ ಚೆನ್ನಾಗಿರಲ್ಲ ಹೋಮ್ ಸ್ಟೇಗಳಿಗೆ. ಟೈಮ್ ಎಷ್ಟು? 1:26 ಟೈಮು. ಸೊ ಇಲ್ಲೆಲ್ಲರ ಹೋಟೆಲ್ ಇದ್ರೆ ನಾನು ಅಲ್ಲೇ ನಿಲ್ಸ್ಕೊಂಡು ಊಟ ಮಾಡ್ತೀನಿ, ಇಲ್ಲ ಅಂದ್ರೆ ಬೆಟ್ಟಿಗೆ ಹೋಗಿ ಬಂದ್ಮೇಲೆ ಊಟ ಮಾಡ್ತೀನಿ ಅಷ್ಟೇ. ಬೇರೆ ಆಪ್ಷನ್ ಇಲ್ಲ. ಎಲ್ಲ ನಾನ್ ವೆಜ್ ಇದೆ, ವೆಜ್ ಇಲ್ಲ. ಇಲ್ಲಿ ದತ್ತಪೀಠ ಇದೆ ಆದ್ರೆ ವೆಜ್ ಇಲ್ಲ. ಎಂತ ಮಾಡೋದು? ಎಂತದು ಮರೆ ಇದು? ಈ ತರ ಹಾರ ನೋಡಿಬೇಕು ಮಾರೆ. ಹಾರ ನೋಡಿದ್ರೆ ಮುಂದೆ ಇರೋರು ಬಂದು ಒಂದೇ ಸರಿ ನಮ್ಗೆ ಮುತ್ತು ಕೊಟ್ಬಿಡ್ತಾರೆ. ನಮ್ಮ ಮುತ್ತಿಗೆ ಒಂದು ಮುತ್ತು ಕೊಟ್ರೆ ನಾವು ಮೇಲೆ ಕೊಟ್ಟಿರ್ತೀವಿ. ನಾವು ಇಲ್ಲೆಲ್ಲ ರಿಸ್ಕ್ ತಗೊಳ್ಳೋದಿಲ್ಲ. ಅವರು ಹೋಗಲಿ, ಆರಾಮಾಗಿ ಹೋಗಲಿ, ನಾವು ಆರಾಮಾಗಿ ಹೋಗ್ತೀವಿ. ಖಾಲಿ ಉಂಟು ಅನ್ನೋ ಟೈಮಲ್ಲಿ ಒಂದು ಹಾರನ್ನು ಪಾಸ್ ಅಷ್ಟೇ ಮಾರೆ. ಬರ್ತಾ ನೋಡುವ ಇದೆಲ್ಲ. ಬರ್ತಾ ಹಿಂಗೆ ಬರೋಂಗಿಲ್ವೇ? ಅಯ್ಯೋ ಹಿಂಗೆ ಬರ್ಬೋದು, ಬರ್ತಾ ಹಿಂಗೆ ಈ ಬೆಂಗಳೂರಲ್ಲಿ ಇದ್ದಂಗಿಂದ ನನ್ನ ಮಗಂದ ಸಿಗ್ನಲ್ ನೆಟ್ವರ್ಕ್ಗಳಿಂದ ಸತ್ತು ಚಿಟ್ಟೆಗಳು ಪಕ್ಷಿಗಳೇ ಕಾಣಿಸ್ತಾ ಇರಲಿಲ್ಲ. ಇವಾಗ ಅದು ಚಿಟ್ಟೆಗಳು ಕಾಣಿಸ್ತವೆ. ಏನಿದೆ ಗುರು, ಇಲ್ಲಿ ಫೋಟೋ ಹಿಡಿಲೇಬೇಕು ಗುರು. ಇಲ್ಲಿ ಫೋಟೋ ನೆಸೆಸರಿ ಗುರು. ಚಿಟ್ಟೆಗಳು ನೋಡ್ಕೊಬೇಕ್ರು. ಲೈಫಲ್ಲಿ ಒನ್ ಟೈಮ್ ಆದರೂ ಇಲ್ಲಿಗೆ ಬರಲೇಬೇಕು. ನನ್ನ ಬೈಕ್ ನನ್ನ ಮುತ್ತು ಅಲ್ಲಿ ನಿಂತೈತೆ, ಸೈಡಲ್ಲಿ ನಿಲ್ಲಿಸಿದ್ದೀನಿ. ಸೊ ಇಲ್ಲಿಂದ 1.3 ಕಿಲೋಮೀಟರ್ಸ್ ಇದೆ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲಕ್ಕೆ. ಅಷ್ಟೊಡೆ ಈ ವ್ಯೂ ಸಿಕ್ತು. ಸೋ ಫಾರ್ ಸೋ ಗುಡ್. ನಾನು ಕಾಲಿಗೆ ಇಟ್ಬಿತ್ತು. ಕ್ಯಾಪ್ಚರ್ ಮಾಡಬೇಕು. ಇಲ್ಲಿಗೆ ಬಂದರೆ ಮರಿಬೇಡಿ, ಅದೇ ಕೋತಿ ಚೇಷ್ಟೆಗಳು ಮಾಡಬೇಡಿ, ಈ ಥರ ಲೆಟರ್ ಮಾಡಬೇಡಿ ಪ್ಲೀಸ್. ಇದ್ರ ಮೇಲೆ ನಿಂತ್ಕೊಳ್ಳೋದು, ಪ್ಲಾಸ್ಟಿಕ್ಗಳನ್ನ ಬಿಸಾಕೋದು, ತಿಂದಿರೋ ವೇಸ್ಟ್ನ ಬಿಸಾಕೋದು, ಅವೆಲ್ಲ ಮಾಡೋಕೋಬೇಡಿ ದಯವಿಟ್ಟು. ಬನ್ನಿ, ಜಾಗನ ಎಂಜಾಯ್ ಮಾಡಿ. ಆ ಜಾಗ ನಿಮ್ಮಿಂದ ಹಾಳಾಗ್ದಾರೆ ನೋಡಿಕೊಂಡು ಮತ್ತೆ ಮನೆಗೆ ಹೋಗಿ ಅಷ್ಟೇ. ಸಿಂಪಲ್. ನೀವೇನು ತಂದಿರ್ತೀರಾ ಅದನ್ನ ಒಂದು ಕವರ್ ಹೊಡೆ ಹಾಕೊಳ್ಳಿ. ನಿಯರ್ ಬೈ ಡಸ್ಟ್ಬಿನ್ಸ್ ಇರುತ್ತೆ, ಇಲ್ಲ ಅಂಗಡಿಗಳಿರುತ್ತೆ, ಅಲ್ಲಿ ಡಸ್ಟ್ಬಿನ್ಸ್ ಇರುತ್ತೆ, ಅಲ್ಲಿ ಹಾಕೊಳ್ಳಿ ಅಷ್ಟೇ. ಒಂದು ಹೊನ್ನಮ್ಮನ ಹಳ್ಳ ವಾಟರ್ ಫಾಲ್ಸ್. ಇದ್ರ ಹೆಸರು ಬಂದು ಹೊನ್ನಮ್ಮನ ಹಳ್ಳ ವಾಟರ್ ಫಾಲ್ಸ್ ಅಂತ. ನಾನೇ ಹೋಗೋಕ್ಕಾಗಿಲ್ಲ ಅಂದರೆ ಐ ಹ್ಯಾವ್ ಬೂಟು, ಐ ಕಾಂಟ್ ಕೀಪ್ ಇಟ್ ಎನಿವೇರ್ ಆ್ಯಂಡ್ ಗೋ.
ನಾನು ಇದಕ್ಕೆ ಹೋಗ್ತಾ ಇಲ್ಲ. ಏನಿಲ್ಲ, ಬರೀ ವಾಟರ್ ಫಾಲ್ಸ್ ಮೇಲೆಯಿಂದ ನೀರು ಬೀಳ್ತಾ ಇದೆ. ಆ ಮೇಲೆಯಿಂದ ಬೀಳೋ ನೀರಲ್ಲಿ ನೀವು ಆಟ ಆಡ್ಬೋದು. ಬೇರೆ ಎಂಥದ್ದು ಇಲ್ಲ ಅದರಲ್ಲಿ. ಇಲ್ಲಿಂದ ಹೋಗ್ತಾ 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 ನಿಮಗೆ ಜರಿ ಫಾಲ್ಸ್ ಅದು ತುಂಬಾನೇ ಇರ್ತಾವ. ಈ ಕಡೆ ಜರಿ ಫಾಲ್ಸು ಸ್ವಲ್ಪ ಡೌಟೇ ಹೋಗೋದು. ನಾನು ಬಟರ್ ಮಿಲ್ಕ್ ಫಾಲ್ಸ್ ಅಂತಾರಲ್ಲ, ಇದೆ ಅದು ಜರಿ ಫಾಲ್ಸ್. ಒಬ್ರಿಗೆ 700 ರೂಪಾಯಿ ಚೇಂಜ್ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಹೋಗಿಲ್ಲ. ನಿಮ್ಗೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಷ್ಟು ನಿಮಗೆ ಮಜಾ ಕೊಡೋ ಪ್ಲೇಸ್ ಅಂತೂ ಅಲ್ಲ. ವಾಟರ್ ಫಾಲ್ಸ್ ಎಂಥೂಸಿಯಾಸ್ಟ್ಗೆ ಅದು ಒಂದು ಒಳ್ಳೆ ಜಾಗ ಅಷ್ಟೆ. ನನಗೆ ಅಷ್ಟು ವಾಟರ್ ಫಾಲ್ಸ್ಗಳು ಇಷ್ಟ ಆಗಲ್ಲ. ಸೊ ಸೋಲೋ ಬಂದಾಗ ಈ ಥರ ಕಾಂಪ್ರಮೈಸಸ್ಗಳು ಆಗಬೇಕಾಗತ್ತೆ. ನಮ್ಮಲ್ಲೇ ದತ್ತಾತ್ರೇಯ ಪೀಠನೂ ಇದೆ, ನಾವು ಬೇಕಾಗಿರೋದು ಹೀಗೆ. ಸೊ ಅಲ್ಲಿಂದ ಬಂದಿದ್ದು ಒನ್ ಸೇನ್, ನೋ ಗೋಯಿಂಗ್ ಬ್ಯಾಕ್. ಮಾಣಿಕ್ಯಧಾರ ಹೋಗೋಣ. ಆಫ್ ರೋಡಿಂಗ್, ಸೊ ಸೇಮ್ ರೋಡ್ ಸತ್ತು ಎಕ್ಕುಟ್ಟು ಹಣ ಹೋಗೈತೆ, ನೋಡ್ಕೊಂಡು ಬರ್ರಿ. ಇಲ್ಲ ಅಂದರೆ ಅಲ್ಲಿಂದ ನಡ್ಕೊಂಡು ಮೇಲೆ ಹೋಗ್ತೀರ ಅಂದ್ರೂ ಹೋಗ್ಬೋದು. 2 ರೂಟ್ ಇದೆ. 2ನೇ ಗೇರಲ್ಲಿ ಓಡಿಸ್ತಾ ಇರೋದು. ಶಿಟ್, ಅಲ್ಲಿ ಬೈಕ್ ಎತ್ಕೊಂಡು ಹೋಗೋದಾಗಿತ್ತು, ಅಲ್ಲ ಆಗದಿಟ್ಬಿಟ್ಟವ್ರೆ. ಇಲ್ಲಿಗೆ ಹೋಗೋದಾಗಿತ್ತು ಗಾಡಿ ಎತ್ಕೊಂಡು. ಅಂದರೆ ಹಳೆಗಾಲದ ಮನೆಗಳು ಇರ್ತಾವಲ್ಲ, ಆ ಥರ ಮಳೆ ಬಂದು ಇದು ಜಾಸ್ತಿ ಹ್ಯುಮಿಡಿಟಿ ಏರಿಯಾ ಇರೋದಕ್ಕಾಗಿ ಈ ಥರ ಹಾಳು ಬಿದ್ದೋಗಿರೋ ಥರ ಇದೆ. ಅರ್ಧ ಬಿದ್ದು ಅದನ್ನು ಫೋಟೋಶೂಟ್ಗೆ ಅದು ಇದು ಯೂಸ್ ಮಾಡ್ಕೊತಾ ಇದ್ದಾರೆ. ಹೊರಗಡೆ ಯಾರೋ ಒಬ್ರು ಇವಾಗ ಆಲ್ರೆಡಿ ಪ್ರೀ ವೆಡ್ಡಿಂಗೋ ಏನೋ ಒಂದು ಸೀರಿಯಲ್ಲೋ ಏನೋ ಶೂಟಿಂಗ್ ಮಾಡ್ತಾ ಇದ್ದಾರೆ ಹೊರಗಡೆ. ನಾನು ಅನ್ಕೊಂಡಿರಲಿಲ್ಲ ಸಿಗ್ನಲ್ ಟವರ್ ಹತ್ರ ಬರ್ತೀನಿ ಅಂತ. ಇಲ್ಲೊಂದು ಕೆರೆ ಇದೆ, ಬರ್ತಾ ನೋಡ್ಬೇಕು. ಇದೇ ನೀಲಕುರಂಜಿ ಹೂಗಳು, ಆದರೆ ಎಲ್ಲ ಮೊಗ್ಗು, ಪೂರ್ತಿ ಮೊಗ್ಗಾಗ್ಬಿಟ್ಟವೆ, ಎಲ್ಲ ಉದುರೋಗ್ಬಿಟ್ಟವೆ. 10 ವರ್ಷಕ್ಕೋ 12 ವರ್ಷಕ್ಕೋ ಏನೋ ಬಿಡೋದು. ನನಗಷ್ಟು ತಲೆಯಲ್ಲೇನಿಲ್ಲ. ನೀಲಕುರಂಜಿ, ಅದಕ್ಕೇನಾ ಇಲ್ಲಿ ಜನ ಹಿಂಗಿರೋದು. ನಾನು ಇವಾಗ ಗೊತ್ತಾಯ್ತು ಯಾಕಪ್ಪ ವೀಕ್ ಡೇಸ್ ಆದರೂ ಇಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ನೀಲಕುರಂಜಿ ನೋಡೋಕೆ ಬಂದವ್ರೆ, ಆದರೆ ಇಲ್ಲೆಲ್ಲ ಬರೀ ಮೊಗ್ಗೆ ಇರೋದು, ಹೂವು ಕಮ್ಮಿ. ಹೂವು ಯಾವ್ದೊಂದು ತೋರಿಸ್ಬೇಕಾ? ಬನ್ನಿ ತೋರಿಸ್ತೀನಿ. ಇಲ್ಲೇ ಅಲ್ವಾ ತಿಕ್ಕ ಟ್ರಾಫಿಕ್ ಆಗಿದ್ದು. ನೀವು ನೋಡ್ತಾರ ಜಾಗ ಬಂದು ದೇವರಾಮ ಬೆಟ್ಟಕ್ಕೆ ಹೋಗೋ ರೂಟು. ಇದು ಒಂದು ಬೇರೆ ರೂಟ್. ಇದು ಇನ್ನೊಂದು ರೂಟು ಇದೆ ದೇವರಾಮ ಬೆಟ್ಟ. ಇಲ್ಲಿಂದ ಇಳಿದು 2 ಕಿಲೋಮೀಟರ್ಸ್ ಆ ಕಡೆ ಹತ್ತಬೇಕಂತೆ. ಅಂದ್ರೆ ಇಲ್ಲಿ ಲೋಕಲ್ಸ್ ಹೇಳಿದ ಪ್ರಕಾರ ಇದು ದೇವರಾಮ ಬೆಟ್ಟ. ಅಲ್ಲಿ ಮುಂದೆ ನಿಮ್ಗೆ ಕಾಣಿಸ್ತಾ ಇರೋದು ಪೂರ್ತಿ ವರ್ಷಕ್ಕೆ ಒಂದೇ ಸರಿ ಅಂತ ಓಪನ್ ಮಾಡೋದು. ಮಾಣಿಕ್ಯಧಾರ ಫಾಲ್ಸ್ ಹತ್ರ ನೀವು ಬಂದು ಅಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. 4 to 5 ಕಿಲೋಮೀಟರ್ಸ್ ಅಂತ ಹೇಳಿದ್ರು. ಯಾಕಂದ್ರೆ ಡೌನು 2 ಕಿಲೋಮೀಟರ್ ಹೋಗ್ಬೇಕು, ಮತ್ತೆ 2 ಕಿಲೋಮೀಟರ್ ಹತ್ತಬೇಕಂತೆ. ಪೀಕ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಅದೇ ದೇವಿರಾಮ ಬೆಟ್ಟದ ಪೀಕು. ಇಲ್ಲಿಂದ ನೆಕ್ಸ್ಟು ಮಾಣಿಕ್ಯಧಾರ ವಾಟರ್ ಫಾಲ್ಸ್ ನೋಡಿಕೊಂಡು ಜೂಟ್. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗುತ್ತೆ. ಇದು ದೇವಿರಾಮ ಬೆಟ್ಟ, ಮಾಣಿಕ್ಯಧಾರ ವ್ಯೂ ಫಾಲ್ಸ್. ಮಾಣಿಕ್ಯಧಾರ ಫಾಲ್ಸ್ದು ಇಲ್ಲಿಗೆ ಮುಕ್ತಾಯ. ಕಾದು ನೋಡಿ, ಇನ್ನು ಬೇರೆ ಬೇರೆ ವೀಡಿಯೋಸ್ ಬರ್ತಾ ಇರುತ್ತೆ.